ಹಿತ ಪುಟ, ಯಾಕೆ ಪುಟ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ನೋಡು, ನಿನಗೆ ದುರ್ಗಾಯಿಂದ ಯಾವತ್ತಾದ್ರೂ ತೊಂದರೆ ಆಗಿದೆಯಾ? ಇಲ್ಲ ಅಲ್ವಾ? ಹಾಂ, ಸ್ವಲ್ಪ ಕೂಲಾಗಿ ಯೋಚನೆ ಮಾಡಮ್ಮ. ದುರ್ಗಾ ನಿಂಗೆ ಅಮ್ಮನ ಥರ ಅಲ್ವಾ? ಹಿತಾ, ದುರ್ಗನ್ನ ನನ್ನ ಹೆಂಡತಿಯಾಗಿ ನಿನ್ನ ಅಮ್ಮನಾಗಿ ನೀನು ಅಕ್ಸೆಪ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತಂದ್ರೆ ಇವಾಗ ಮನೆಗೆ ಹೋಗ್ಬೋದು. ಅಂದ್ರೆ ಇಷ್ಟು ದಿನ ನೀನ್ ನನ್ನ ಮೇಲೆ ಪ್ರೀತಿ ತೋರಿಸಿದ್ದು ಸುಳ್ಳ? ಐ ಹೇಟ್ ಯು ಅಪ್ಪ, ಐ ಹೇಟ್ ಯು. ಎಲ್ಲ ಆಗಿದ್ದು ನಿನ್ನಿಂದಾನೆ. ನೀನು ನನ್ನ ಅಪ್ಪ ಕಿತ್ಕೊಂಡೆ. ನನ್ನಿಂದ ಯಾವತ್ತೂ ಶಬ್ದಲ್ಲ ದುರ್ಗಾ. ಮೇಡಮ್, ನಾನು ನಿನಗೆ ಯಾವ ರೀತಿನೂ ಅನ್ಯಾಯ ಮಾಡಿಲ್ಲಮ್ಮ. ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ನೀನೇನು ಅರ್ಥ ಮಾಡ್ಸೋದು ಬೇಕಾಗಿಲ್ಲ. ಮೊದಲಿನಿಂದ ಹೋಗು. ಹಿತ ಯಾಕೆ ಹೊರಟಾಗಾಡ್ತಿದ್ದಾಳೆ? ಅಲ್ಲ, ಶರತ್ ಕೂಡ ಅವಳಿಗೆ ಸಮಾಧಾನ ಮಾಡೋದನ್ನ ಬಿಟ್ಟು ಅವಳಿಗೆ ಇನ್ನೂ ಸಿಟ್ಟು ಜಾಸ್ತಿ ಆಗೋ ಥರ ಆಡ್ತಿದಾರಲ್ಲ. ಅಲ್ಲ, ಇಬ್ಬರಿಗೂ ಏನಾಗಿದೆ? ಏನ್ ಹಾಗೆ ನಿಂತ್ಬಿಟ್ಟೆ? ಹೋಗು ಅಂದೆ ತಾನೆ. ಹೋಗು. ಹಿತಾ, ವಾಸು! ಈ ನನ್ನ ತಂತ್ರ ಶಕ್ತಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಶರತ್ ಮುಖದಲ್ಲಿರೋ ಆ ಕೋಪ, ಹಿತನ ಕಣ್ಣಲ್ಲಿರೋ ಆ ನೋವು, ದುರ್ಗನ ಮುಖದಲ್ಲಿರೋ ಅಸಹಾಯಕತೆ, ಇದನ್ನೆಲ್ಲ ನೋಡೋದಕ್ಕೆ ಎಷ್ಟು ಆನಂದ ಆಗ್ತಾ ಇದೆ. ಹೀಗೆ ಹೀಗೆ ಇಡೀ ಕುಟುಂಬದ ಮಧ್ಯೆ ಬಿರುಕು ಬಿಡಬೇಕು. ಅದನ್ನ ಸರಿಪಡಿಸಕ್ಕಾಗದೇ ಇರೋ ಅಷ್ಟು ಕಂದಕ ಸೃಷ್ಟಿ ಆಗ್ಬೇಕು. ಆಗೋ ಥರ ನಾನು ಮಾಡ್ತೀನಿ. ಏನ್ ಮಾಡ್ತಿದ್ದೀರಾ ನೀವು? ನೀವಾದ್ರೂ ಸ್ವಲ್ಪ ಸುಮ್ಮನೆ ಇರಿ. ನೀವು ಹೀಗೆ ಆಡಿದ್ರೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತಷ್ಟೇ. ಇಲ್ಲ ದುರ್ಗಾ, ಇನ್ನು ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಿನ್ನೆ ಮನೆಯಿಂದ ಆಚೆ ಹೋಗು ಅಂತಾಳೆ. ಅಲ್ಲ, ಏನಿದು? ಶರತ್ ಯಾವತ್ತೂ ಹೀಗೆ ನಡ್ಕೊಂಡವ್ರೆ ಅಲ್ಲ. ಅಲ್ಲ, ಸ್ವಲ್ಪ ಹೊತ್ತಿಗೆ ಮುಂಚೆ ಶರತ್ ತುಂಬಾ ಶಾಂತವಾಗಿದ್ರು. ಈಗ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಾರೆ? ಹೋಗು ಹೋಗು ಅಂದೆ. ಶರತ್, ವಾಟ್ ಇಸ್ ದಿಸ್ ಶರತ್? ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ನಿನ್ ಸ್ವಂತ ಮಗಳ ಮೇಲೆ ಕೈ ಮಾಡ್ತಾ ಇದೆಯಲ್ಲೋ. ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು. ಏನಾಗಿದೆ ನಿನ್ಗೆ? ನಾನೇನು ಮಾಡಿದೆ? ನಾನು ಹಿತ ಮೇಲೆ ಕೈ ಇಲ್ಲ, ಇದು ಸಾಧ್ಯ ಇಲ್ಲ. ಕಂದ ಕಂದ, ಸಾರಿ ಕಂದ, ನನ್ಗೇನು ಮಾಡಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಾನು ಬೇಕು ಅಂತ ನಿಜವಾಗ್ಲೂ ಮಾಡಿಲ್ಲ ಕಂದ. ನಾನು ರಿಲೀಸ್ ಸಾರಿ, ನನಗೆ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು, ದಯವಿಟ್ಟು ನನಗೆ ಕ್ಷಮಿಸ್. ಅಳ್ಬೇಡ ಕಂದ,
ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ ಶರತ್. ಇವ್ರಗಳ ಜೊತೆ ಮಾತಾಡ್ಬೇಕಾದ್ರೆ ನಾವು ದೊಡ್ಡವರು 100 ಸಲ ಯೋಚನೆ ಮಾಡಬೇಕು. ಅದರಲ್ಲೂ ನಮ್ಮ ಹಿತ ಪುಟ್ಟಿ ತಾಯಿ ಪ್ರೀತಿನೇ ಸಿಗದೆ ಬೆಳೆದಿರೋಂಥ ಮಗು ಕಣೋ ಇದು. ನಿನ್ನನ್ನೇ ಸರ್ವಸ್ವ ಅಂತ ಅಂದ್ಕೊಂಡಿದ್ದಾಳೆ. ಇವಳ ಮೇಲೆ ನೀನು ಹೀಗೆ ರೇಗಾಡಿದ್ರೆ ಪಾಪ ಹೇಗೆ ಸಹಿಸ್ಕೋತಾಳೆ ಹೇಳು? ಇಲ್ಲಮ್ಮ, ನಿಜವಾಗ್ಲೂ ನಾನು ಬೇಕು ಅಂತ ಮಾಡಲಿಲ್ಲ. ಒಂದು ಕ್ಷಣ ನನಗೆ ಏನಾಯ್ತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಿಮಗೆ ಗೊತ್ತಲ್ವಾ ಅಮ್ಮ, ನಾನು ಹಿತಾನ ಎಷ್ಟು ಇಷ್ಟಪಡ್ತೀನಿ ಅಂತ. ಅಂಥದ್ರಲ್ಲಿ ನಾನು ಅವಳಿಗೆ ಹರ್ಟ್ ಮಾಡ್ತೀನಾ? ಅಪ್ಪಮ್ಮ, ಅಪ್ಪಂಗೆ ನಂಗೆ ಕಂಡ್ರೆ ಇಷ್ಟ ಇಲ್ಲ. ಮಾಡ್ಬೇಕಾ? ಇದೆಲ್ಲ ನಿನ್ ಕೆಲ್ಸನಾ? ಬಾಸ್ ಹಿತ ಮೇಲೆ ಕೈ ಎತ್ತೋ ಹಾಗೆ ಮಾಡಿದ್ದು ನೀನಾ? ತಂದೆ ಮಗಳು ಪವಿತ್ರ ಸಂಬಂಧದಲ್ಲೂ ಈ ರೀತಿ ವಿಷ ತುಂಬಿ ಆಟ ಆಡ್ತಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಹಿತಪುಟ, ನೀ ಜಾಣ ಮರಿ ಅಲ್ವಾ? ನನ್ನ ಬಂಗಾರ ಅಳ್ಬಾರ್ದು. ನೋಡು ಕಂದ, ನಿನ್ನ ಮಾತನ್ನ ನಾನು ನಂಬ್ತೀನಿ. ಡೋಂಟ್ ವರಿ, ನಿನ್ನ ಜೊತೆ ನಾನಿದ್ದೀನಿ. ಅಮ್ಮ ಅಮ್ಮ, ನಾನು ಹಿತ ಹತ್ರ ಮಾತಾಡ್ತೀನಿ. ಪ್ಲೀಸ್ ಶರತ್, ನಿನ್ನ ಈ ನಡವಳಿಕೆಯಿಂದ ಮಗು ತುಂಬ ಹೆದರ್ಕೊಂಡಿದೆ. ಈಗ ನೀನೇನು ಮಾತಾಡೋದು ಬೇಡಪ್ಪ. ನಾನು ಇವಳ ಜೊತೆ ಮಾತಾಡಿ ಸಮಾಧಾನ ಮಾಡ್ತೀನಿ. ಸದ್ಯಕ್ಕೆ ನೀನು ಇವಳಿಂದ ದೂರ ಇರೋದೇ ಒಳ್ಳೇದು. ಬಾಕಂದ, ನಿನ್ನ ರೂಮ್ಗೆ ಹೋಗಿ ನಾವು ಆಟ ಆಡೋಣ. ಅಳ್ಬಾರ್ದು, ಬಾ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಮಗಳ ಮೇಲೆ ನನ್ನ ಕೈ ಎತ್ತದೆ. ಅವಳಿಗೆ ಬೇಜಾರಾಗಿ ಹೋಗಿ ಮಾಡಿದೆ. ಪಾಪಿ ನಾನು. ಬಾಸ್, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಯಾವ ತಪ್ಪನೂ ಇಲ್ಲ. ಇಲ್ಲ ದುರ್ಗಾ, ನಾನು ಹಿತ ಜೊತೆ ಆ ರೀತಿ ನಡ್ಕೋಬಾರ್ದಾಗಿತ್ತು. ಅವಳು ತುಂಬ ಬೇಜಾರಾಗಿದ್ದಾಳೆ. ನಂಗೆ ಅರ್ಥ ಆಗುತ್ತೆ ಬಾಸು, ಆದ್ರೆ ಆಗಿದ್ದಾಗೋಯ್ತು. ಈಗ ಅದನ್ನೇ ನೆನಪಿಸ್ಕೊಂಡು ಕೊರಗಬಾರ್ದಲ್ವಾ? ಮುಂದೇನಾಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಹೌದು ಅಣ್ಣ, ಅಮ್ಮ ಹಿತನ ಸಮಾಧಾನ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಸಮಾಧಾನ ಮಾಡ್ತಾರೆ ಬಿಡು, ಯೋಚನೆ ಮಾಡಬೇಡ.